ಪೊಲೀಸ್ ಅಧಿಕಾರಿ ವಿಲ್ಲಾದಲ್ಲೇ ಗ್ಯಾಂಗ್ ರೇಪ್ ಪ್ರಕರಣ. ವಿಲ್ಲಾ ಪಾರ್ಟಿಯ ಎಕ್ಸ್ಕ್ಲೂಸಿವ್ ದೃಶ್ಯ TV9ಗೆ ಲಭ್ಯವಾಗಿದೆ. ಹುಡುಗಿಯರ ಜೊತೆ ನಿಖಿಲ್ ಪಾರ್ಟಿ ಮಾಡುವಂತಹ ವಿಡಿಯೋ. ವಿದ್ಯಾರ್ಥಿನಿಯರ ಜೊತೆ ಆರೋಪಿ ನಿಖಿಲ್ ಎಣ್ಣೆ ಪಾರ್ಟಿ. ಭರ್ಜರಿಯಾಗಿ ಎಣ್ಣೆ ಪಾರ್ಟಿಯನ್ನ ಮಾಡಿ ಮೋಜು ಮಸ್ತಿಯಲ್ಲಿ ತೊಡಗಿದ್ರು. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಪೊಲೀಸ್ ಅಧಿಕಾರಿ ವಿಲ್ಲಾದಲ್ಲೇ ಈ ಒಂದು ಗ್ಯಾಂಗ್ ರೇಪ್ ಆಗಿರುವಂತಹ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ TV9ಗೂ ಲಭ್ಯವಾಗಿದೆ. ನೋಡ್ತಾ ಇರಬಹುದು ವಿಲ್ಲಾದಲ್ಲಿ ನಡೆದಂತಹ ಪಾರ್ಟಿಯ ದೃಶ್ಯ. ಆರೋಪಿ ನಿಖಿಲ್, ಎಣ್ಣೆ, ಮೋಜು ಮಸ್ತಿ, ಕುಡಿತ ಕುಣಿತ ಎಲ್ಲವೂ ಕೂಡ ಇತ್ತು. ಹುಡುಗಿಯರ ಜೊತೆಗೆ ಆರೋಪಿಗಳ ಭರ್ಜರಿ ಎಣ್ಣೆ ಪಾರ್ಟಿಯ ದೃಶ್ಯ ಇದು. ಪೊಲೀಸ್ ಅಧಿಕಾರಿಯ ವಿಲ್ಲ ಅನ್ನೋದು ಗೊತ್ತಾಗಿದೆ. ಆದರೆ ಆ ಪೊಲೀಸ್ ಅಧಿಕಾರಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಅಥವಾ ಪ್ರಕರಣವನ್ನು ದಾಖಲಿಸಿಕೊಳ್ಳುತ್ತಿಲ್ಲ ಅನ್ನೋ ಆರೋಪವೂ ಕೂಡ ಮತ್ತೊಂದು ಕಡೆ ಕೇಳಿಬಂದಿದೆ. ಹುಡುಗಿಯರನ್ನ ಪರಿಚಯ ಮಾಡಿಕೊಳ್ಳೋದು, ಅವರು ಆಪ್ತತೆಯಿಂದ ಜೊತೆಗೆ ಇದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಅತ್ಯಾಚಾರವೆಸಗುವುದು, ಇದೇ ಒಂದು ಕಾಯಕದಲ್ಲಿ ತೊಡಗಿದ್ದ ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಸಾಕಷ್ಟು ಮಂದಿ ಈ ವಿಚಾರವಾಗಿ ಪೊಲೀಸರನ್ನ ಸಂಪರ್ಕ ಮಾಡಿದ್ದಾರೆ. ಭರ್ಜರಿಯಾಗಿ ಪಾರ್ಟಿ ಮಾಡೋಣ ಅಂತ ಹೇಳಿ ಯುವತಿಯರನ್ನ ಇನ್ವೈಟ್ ಮಾಡ್ತಿದ್ದ. ನಂತರದಲ್ಲಿ ಮತ್ತು ಬರುವಂತಹ ವಸ್ತುಗಳನ್ನು ಮಿಕ್ಸ್ ಮಾಡಿ ಅವರಿಗೆ ಕೊಟ್ಟು ಅವರ ಮೇಲೆ ಅತ್ಯಾಚಾರ ಎಸಗುತ್ತಿದ್ದಂತಹ ಆರೋಪ ಕೇಳಿಬಂದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಗಮನಿಸ್ತಾ ಇದ್ದೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಅಂತ ಹೇಳಿ. ಸದ್ಯಕ್ಕೆ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ TV9ಗೆ ಲಭ್ಯವಾಗಿದೆ. ಹಾಗೆಯೇ ಹಿರಿಯ ಅಧಿಕಾರಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕೆ ಹಿಂದೇಟು ಹಾಕಲಾಗ್ತಿದೆ ಅನ್ನೋ ಆರೋಪವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಖಂಡಿತ ಮಧುಶ್ರೀ, ಏನು ನಿಖಿಲ್ನ ಅವತಾರಗಳು ಒಂದೊಂದೇ ಈಗ ಬಯಲಾಗ್ತಾ ಇರುವಂಥದ್ದು. ಐಷಾರಾಮಿಯಾಗಿ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳಿ ಹುಡುಗಿರನ್ನ ಬುಟ್ಟಿಗೆ ಹಾಕೊಳ್ತಿದ್ದಂತಹ ನಿಖಿಲ್ ತನ್ನ ಗ್ಯಾಂಗ್ ಜೊತೆ ಸೇರಿಕೊಂಡು ಅನೇಕ ಹುಡುಗಿರನ್ನ ರೇಪ್ ಮಾಡಿದ್ದಾನೆ ಒಂದು ಆರೋಪ ಇವಾಗ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಸದ್ಯಕ್ಕೆ ನಿಖಿಲನ್ನ ಮತ್ತೆ ಡಿಕ್ಸನ್ ಎಂಬ ಇಬ್ಬರನ್ನ ಈಗ ಪೊಲೀಸರು ಬಂಧಿಸಿದ್ದು ಅವ್ರನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗ ಮತ್ತೊಂದು ಕಡೆ ಆತ ತನ್ನ ವಿಲ್ಲಾದಂದ್ರೆ ಬಾಡಿಗೆಗೆ ತೆಗೆದುಕೊಳ್ತಾ ಇದ್ದಂತಹ ವಿಲ್ಲಾದಲ್ಲಿ ಯಾವ ರೀತಿಯಾಗಿ ಪಾರ್ಟಿ ಮಾಡ್ತಾ ಇದ್ದ ಅನ್ನೋ ಕೂಡ ಒಂದು ವಿಡಿಯೋ ಈಗ ಲಭ್ಯವಾಗಿರುವಂಥದ್ದು. ಆ ವಿಡಿಯೋದಲ್ಲಿ ಸಹ ಗಮನಿಸಬಹುದು, ಅಲ್ಲಿರುವಂತಹ ಸುಮಾರು 20 ರಿಂದ 22 ವರ್ಷದ ಎಲ್ಲ ಯುವಕರು ಯುವತಿಯರ ಮಧ್ಯೆ ನಿಖಿಲು ಸಹ ಕೂತ್ಕೊಂಡು ಆ ಪಾರ್ಟಿಯನ್ನು ಎಂಜಾಯ್ ಮಾಡ್ತಾ ಇದ್ದಾನೆ. ಅಂದ್ರೆ ಇವರ ಉದ್ದೇಶನೇ ಆ ಪಾರ್ಟಿಯನ್ನು ಮಾಡೋದು, ಪಾರ್ಟಿ ನಂತರ ತಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಹುಡುಗಿರನ್ನ ಬಳಸ್ಕೊಳ್ಳುವಂಥದ್ದು. ಸದ್ಯಕ್ಕೆ ಆ ದೃಶ್ಯವನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಎಲ್ಲ ರೀತಿಯಂತಹ ಸೌಲಭ್ಯಗಳಿರುವಂಥದ್ದು, ಜೊತೆಗೆ ಯಾವ ರೀತಿ ಬೇಕಾದರೂ ಅವರು ಪಾರ್ಟಿಯನ್ನು ಮಾಡ್ಬೋದು ಅನ್ನೋದು ಸಹ ಅಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಐಷಾರಾಮಿ ವಿಲ್ಲಾದಲ್ಲಿ ಯಾರು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇರಲಿಲ್ಲ. ಮ್ಯೂಸಿಕ್ ಆಗಿರ್ಬೋದು, ಅಲ್ಲಿ ಡ್ರಗ್ಸ್ ಬಳಕೆ ಆಗಿರ್ಬೋದು, ಎಣ್ಣೆ ಬಳಕೆ ಆಗಿರ್ಬೋದು, ಎಷ್ಟೇ ಜನ ಹುಡುಗಿರು ಬಂದರೂ ಸಹ ಯಾರು ಅಲ್ಲಿ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಹೀಗಾಗಿನೇ ಈ ರೀತಿಯಾದಂತಹ ಒಂದು ಐಷಾರಾಮಿ ಪಾರ್ಟಿಯನ್ನು ನಿಖಿಲ್ ಆಯೋಜನೆ ಮಾಡ್ತಾ ಇದ್ದ. ಅದರ ಒಂದು ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು, ಜೊತೆಗೆ ಇನ್ನೊಂದು ಫೋಟೋ ಕೂಡ ಇರುವಂಥದ್ದು. ಆ ಫೋಟೋವನ್ನು ಸದ್ಯಕ್ಕೆ ನಾವೀಗ ಪೂರ್ತಿಯಾಗಿ ತೋರ್ಸಕ್ಕಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆ ಫೋಟೋದಲ್ಲಿ ನಿಖಿಲ್ ಒಂದು ಹುಡುಗಿ ಜೊತೆ ಅಸಭ್ಯವಾಗಿ ವರ್ತಿಸಿರುವಂತಹ ಒಂದು ಅಲ್ಲಿ ದೃಶ್ಯ ಇರುವಂಥದ್ದು. ಆ ದೃಶ್ಯ ಮತ್ತು ಆ ಫೋಟೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಖಿಲ್ ಯಾವ ರೀತಿಯಾಗಿ ತನ್ನ ಅವತಾರಗಳನ್ನ ಮಾಡ್ತಾ ಇದ್ದ ಅಂತ ಹೇಳಿ. ಡ್ರಗ್ಸ್ ಅನ್ನ ಸೇವನೆ ಮಾಡಿರೋದಾಗಿರ್ಬೋದು, ಎಣ್ಣೆ ಹೊಡೆಯೋದಾಗಿರ್ಬೋದು, ಎಲ್ಲವನ್ನು ಸಹ ಮಾಡಿ ಹುಡುಗಿರನ್ನ ಆತ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದ. ಸದ್ಯಕ್ಕೆ ಈ ವಿಡಿಯೋ ಮತ್ತು ಫೋಟೋ ಸಂಬಂಧಪಟ್ಟಂತೆ ಪೊಲೀಸರು ಸಹ ಎಲ್ಲವನ್ನು ಸಹ ದಾಖಲೆಗಳಲ್ಲಿ ಸೇರಿಸಿಕೊಂಡಿದ್ದು, ನಿಖಿಲ್ ಹೇಳಿಕೆ ಅಥವಾ ಹುಡುಗಿರು ಹೇಳಿದ್ದಾರೆ ಎಲ್ಲರ ಹೇಳಿಕೆಗಳನ್ನು ಸಹ ಪಡ್ಕೊಂಡು ವಿಚಾರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ವಿಲ್ಲ ಯಾರಿಗೆ ಒಬ್ಬ IPS ಆಫೀಸರ್ಗೆ ಸೇರಿದೆ ಅಂತ ಹೇಳಲಾಗ್ತಾ ಇದೆ, ಆ ವ್ಯಕ್ತಿಯ ವಿರುದ್ಧವೂ ಸಹ ಕ್ರಮ ಯಾಕೆ ಆಗ್ತಾ ಇಲ್ಲ ಅನ್ನೋದು ಸಹ ಒಂದು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಈ ಹಿಂದೆ ಯಾವುದೇ ರೀತಿಯಂತಹ ರೇವ್ ಪಾರ್ಟಿ, ಡ್ರಗ್ಸ್ ಪಾರ್ಟಿ ಅಥವಾ ಡ್ರಗ್ಸ್ ಸಿಕ್ಕಿದ ಮನೆಯಲ್ಲಿ ಓನರ್ನ ಮೇಲೆ ಕೇಸನ್ನು ಮಾಡ್ತಾ ಇದ್ರು. ಆದರೆ ಈಗ ಒಂದು ವಿಲ್ಲಾದಲ್ಲಿ ಈ ರೀತಿಯಾಗಿ ಅಂದರೆ ಅವರು ಬಾಡಿಗೆಗೆ ನೀಡಿರ್ಬೋದು, ಆದರೆ ಬಾಡಿಗೆಗೆ ನೀಡಿದ್ರು ಸಹ ಓನರ್ ಮೇಲೆ ಈ ರೀತಿ ಕ್ರಮ ತೆಗೆದುಕೊಳ್ಳೋದು ಪೊಲೀಸ್ ಇಲಾಖೆಯಲ್ಲಿ ಸಾಮಾನ್ಯ. ಈ ಹಿಂದೆಯೂ ಸಹ ಸಾಕಷ್ಟು ಉದಾಹರಣೆಗಳಿದೆ. ಹೀಗಾಗಿ ಈ ವ್ಯಕ್ತಿ ಅಂದ್ರೆ ಈ IPS ಆಫೀಸರ್ ವಿರುದ್ಧವೂ ಕ್ರಮ ತಗೊಳ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಧುಶ್ರೀ, ಧನ್ಯವಾದ ಪ್ರದೀಪ್ ತಮ್ಮ ಮಾಹಿತಿಗಾಗಿ.